Right. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ರಾಜ್ಯ ರಾಜಕಾರಣದ ಬಗ್ಗೆ ಮಾರ್ಮಿಕ ನುಡಿಗಳನ್ನು ಆಡಿದ್ದಾರೆ. ಸದ್ಯಕ್ಕೆ ಸರ್ಕಾರಕ್ಕೆ ಗಂಡಾಂತರ ಇಲ್ಲದಿದ್ದರೂ ಯುಗಾದಿ ನಂತರದ ಬೆಳವಣಿಗೆಗಳ ಬಗ್ಗೆ ಶ್ರೀಗಳು ನೀಡಿದ ಸುಳಿವು ಇದೀಗ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ಶ್ರೀಗಳು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಭವಿಷ್ಯ ನುಡಿದಿದ್ದಾರೆ. ರಾಜಕಾರಣದಲ್ಲಿ ಸದ್ಯಕ್ಕೆ ಯಾವುದೇ ದೊಡ್ಡ ಸಮಸ್ಯೆ ಅಥವಾ ಪ್ರಾಬ್ಲಮ್ಸ್ಗಳು ಕಾಣಿಸುತ್ತಿಲ್ಲ ಎಂದ ಶ್ರೀಗಳು ಮುಂದಿನ ದಿನಗಳಲ್ಲಿ ಆಗಬಹುದಾದ ಮಹತ್ವದ ಬದಲಾವಣೆಯತ್ತ ಬೆರಳು ಮಾಡಿದ್ದಾರೆ. ಮುಖ್ಯವಾಗಿ ಯುಗಾದಿ ಹಬ್ಬದ ನಂತರ ಕಾಲಘಟ್ಟದ ಬಗ್ಗೆ ಶ್ರೀಗಳು ಮಾತನಾಡಿದ್ದಾರೆ. ಒಂದು ವೇಳೆ ಆಡಳಿತಾರೂಢರು ತಾವಾಗಿಯೇ ಅಧಿಕಾರ ಬಿಟ್ಟುಕೊಟ್ಟರೆ ಮಾತ್ರ ದೊಡ್ಡ ಮಟ್ಟದ ರಾಜಕೀಯ ಸ್ಥಿತ್ಯಂತರಗಳು ಸಂಭವಿಸುತ್ತವೆ ಎಂಬ ಮಾರ್ಮಿಕ ಭವಿಷ್ಯವನ್ನು ನುಡಿದಿದ್ದಾರೆ. ಇದೇ ವೇಳೆ ಡಿ.ಕೆ. ಶಿವಕುಮಾರ್ ಹಾಗೂ ಡಾಕ್ಟರ್ ಜಿ. ಪರಮೇಶ್ವರ್ ಇಬ್ಬರ ನಮಗೆ ಬೇಕಾದವರೇ ಎಂದು ಹೇಳುವ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹರಸಿದ್ದಾರೆ. ಕಾಶಿ ಶಿವರಾತ್ರಿ ಪೂಜೆಗೆ ಹೋಗಿದ್ವಿ, ವಿಷ್ಣುವಿನ ದರ್ಶನ ಆಯಿತು. ಪ್ರಯಾಗಕ್ಕೂ ಹೋಗಿದ್ವಿ. ಅಲ್ಲಿ ಕರ್ನಾಟಕಕ್ಕೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಬಹುದು. ಕರ್ನಾಟಕ ತೊಂದರೆ ಇಲ್ಲ, ಜಗತ್ತಿನಾದ್ಯಂತ ಸಮಸ್ಯೆ ಇದೆ. ಮತ್ತೆ ವಿಪರೀತ ವಸತಿ ಆಯ್ತಲ್ಲ, ಅದಕ್ಕಿಂತ ಜಾಸ್ತಿ ಆಗೋ ಲಕ್ಷಣ ಇದೆ. ಆಮೇಲೆ ಎಲ್ಲ ಸಮಸ್ಯೆಗಳಿದೆ, ನೀರು ಯುದ್ಧ ಆಗೋ ಲಕ್ಷಣ ಇದೆ. ನಾನು ಹೇಳಿದ್ನಲ್ಲ, ಸಂಕ್ರಾಂತಿ ಆಗಲಿ, ಆಮೇಲೆ ಬಡ್ಜೆಟ್ ಆಗುತ್ತೆ, ಯುಗಾದಿ ಆಗಲಿ, ಅವರಾಗೆ ಬಿಟ್ಟರೆ ಆಗುತ್ತೆ. ರಾಜಕಾರಣ ಪ್ರಾಬ್ಲಮ್ ಏನಿಲ್ಲ. ಒಳ್ಳೇದಾಗಲಿ, ಎಲ್ಲರಿಗೂ ಆಗಲಿ. ಶಿವಕುಮಾರ್ ಆತ್ಮೀಯ ಪರಮೇಶ್ವರ್ ಅವರು ಬೇಕಾದರೆ ಆಗಲಿ, ಎಲ್ಲರಿಗೂ ಆಗಲಿ. ಒಟ್ಟಿನಲ್ಲಿ ಅವರಾಗಿಯೇ ಅಧಿಕಾರ ಬಿಟ್ಟರೆ ಎಂಬ ಶ್ರೀಗಳ ಮಾತು ಈಗ ಹಲವು ಅರ್ಥಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅದು ಯಾರನ್ನ ಉದ್ದೇಶಿಸಿ ಹೇಳಿದ್ದು, ಯುಗಾದಿ ನಂತರ ಕುರ್ಚಿ ಬದಲಾಗಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ.